ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಗ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರಬೇಕಂತ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಫ್ರಾನ್ಸ್ ಟೊಮೆಟೊ ಕರಿ. ಫ್ರೆಂಡ್ಸ್, ನಾ ಯಾವ ಅಡುಗೆ ಮಾಡಿದ್ರೂ ಹೊರಗಡೆ ಕೊಡ್ಲಿಕ್ಕತ್ತೀನಿ ರೀ, ಬಡವ್ರಿಗೆ ಊಟ ಅಂತೇಳಿ ಕೊಡ್ಲಿಕ್ಕತ್ತೀನಿ. ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿ ನಾನು ಏನು ಅಡುಗೆ ಮಾಡಿದ್ರೂ ಹೊರಗಡೆ ಕೊಡ್ಲಿಕ್ಕತ್ತೀನಿ ರೀ. ನಿಮ್ಮ ಸಪೋರ್ಟ್ ಅಂತೂ ನನಗಿದ್ದೇ ಇರಬೇಕು ರೀ. ನಾನು ಮಾಡೋದು ಈ ಒಳ್ಳೆ ಕಾರ್ಯಕ್ಕೆಲ್ಲ ನಿಮ್ಮ ಸಹಾಯ ನನಗೆ ಬೇಕು ರೀ. ನಾನು ಇವತ್ತು 10 ಜನಕ್ಕೆ ಊಟ ಕೊಡಾಕತ್ತೀನಿ, ನಾಳೆ 100 ಜನಕ್ಕೆ ಕೊಡುವಷ್ಟು ಆಗ್ಬೇಕಂತೇಳಿನ ನನ್ನ ಕನಸು ರೀ. ಅದು ನೆರವೇರಬೇಕಂದ್ರೆ ನೀವು ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ನಿಮ್ಮ ಕಡೆಯಿಂದ ನಾನು ಕೋರ್ಕೊಳ್ಳೋದು. ನಾ ಈ ಒಳ್ಳೆ ಕಾರ್ಯಕ್ಕೆಲ್ಲ ನಿಮ್ಮ ಸಹಾಯ ನಾನು ಕೇಳ್ಕೊತ ಒಂದು ಲೈಕ್, ಒಂದು ಶೇರ್, ಸಬ್ಸ್ಕ್ರೈಬ್ ಅಂತೂ ಮಾಡೋದು ಮರೆಯೋಕೆ ಹೋಗಬೇಡ್ರಿ. ಮೊದಲಿಗೆ ಫ್ರಾನ್ಸ್ ತೊಗೊಂಡಿದ್ದೈತ್ರಿ. ಇಲ್ಲಿ ನಾನು 1 ಕಿಲೋ ಅಷ್ಟು ಫ್ರಾನ್ಸ್ ತೊಗೊಂಡಿನಿ. ಇದಕ್ಕೆ ಹಸಿ ಜಿಂಗೆನೋ ಅಂತೀವಿ. ಇದನ್ನಂತೂ ಸ್ವಚ್ಛಂಗೆ ಕ್ಲೀನ್ ಮಾಡಬೇಕ್ರಿ. ಇದ್ರ ಮ್ಯಾಗಿನ ಒಂದು ದಾರದ ಥರ ಬರ್ತೈತಿ, ಅದಕ್ಕೆ ಕರಳು ಅಂತಾರೆ. ಅದು ತೆಗಿಬೇಕ್ರಿ, ಇಲ್ಲಕಂದ್ರೆ ಹೊಟ್ಟೆ ನೋವು ಹಿಂಗೆಲ್ಲ ಪ್ರಾಬ್ಲಮ್ಸ್ ಬರ್ತಾವೆ. ಮೊದಲಿಗೆ ಗ್ಯಾಸ್ ಹಚ್ಚೋಣ್ರಿ. ಗ್ಯಾಸ್ ಹಚ್ಚಿ ಒಂದು ಸಣ್ಣ ಕಡಾಯಿ ಇಡೋಣ. ಆಮ್ಯಾಗ ಇದ್ರೊಳಗೆ ಇಲ್ಲಿ ನೋಡಿರಿ, ಕ್ಲೀನ್ ಮಾಡ್ಕೊಂಡಿರೋಂಥ ಫ್ರಾನ್ಸ್ ಹಾಕೊಂಡ್ರಿ, ಹಸಿ ಜಿಂಗೆನ ಹಾಕೋಣ. ಇವಾಗ ಇದ್ರೊಳಗೆ ಒಂದು ಗ್ಲಾಸಷ್ಟು ನೀರು ಹಾಕೋಣ. ಆಮ್ಯಾಗ ಸ್ವಲ್ಪ ಉಪ್ಪು ಹಾಕೋಣ, ಸ್ವಲ್ಪ ಅರಿಶಿನ ಪುಡಿ. ಫ್ರೆಂಡ್ಸ್, ನಾನಂತೂ ಫ್ರಾನ್ಸ್ನು ಕುದಿಸಾಕತ್ತೀನಿ ರೀ. ನೀವು ಬೇಕಂದ್ರಲ್ಲ ಉಳ್ಳಾಗಡ್ಡಿ ಫ್ರೈ ಮಾಡ್ತೀರಲ್ಲ, ಆವಾಗ ಫ್ರಾನ್ಸ್ ಹಾಕಿ ನೀವು ಫ್ರೈ ಮಾಡ್ಬೋದು. ಹಿಂಗೆ ನೀವು ಫ್ರಾನ್ಸ್ ಕುದಿಸೋದ್ರಿಂದ ಇದ್ರೊಳಗಿರೋ ಹಸಿ ವಾಸನೆ ಇರ್ತೈತಲ್ಲ ರೀ, ಅದು ಹೋಗ್ತೈತಿ. ಫ್ರಾನ್ಸ್ ಇಷ್ಟ ತೊಗೋಬೇಕ್ರಿ. ಇದೇನು ನೀರು ಕುದ್ದಿರ್ತೈತಲ್ಲ, ಅದನ್ನು ನಾವು ಚೆಲ್ಲಬೇಕು. ಅದನ್ನು ನೀರಂತೂ ಹಾಕಬಾರ್ದು ರೀ, ಕರಿನಾಗಂತೂ ಹಾಕಬಾರ್ದು. ಯಾಕಂದರೆ ಅದರೊಳಗಿರೋ ವಾಸನೆ, ಚಿಂಗು ವಾಸನೆ ಅಂತೀವಲ್ಲ, ಅದು ಹೋಗ್ಬೇಕಂದ್ರೆ ಖಾಲಿ ನೀವು ಫ್ರಾನ್ಸ್ ಇಷ್ಟ ತೊಗೋಬೇಕ್ರಿ, ನೀರಂತೂ ಯೂಸ್ ಮಾಡಬಾರ್ದು. ಇವಾಗ ಇದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕೋದ್ರಿಂದ ಫ್ರಾನ್ಸ್ ಟೊಮೆಟೊ ಕರಿ ಅಂತೂ ಭಾಳ ಚಲೋ ಆಗ್ತೈತೆ ರೀ. ಹಂಗಂತೇಳಿ ಸ್ವಲ್ಪ ಎಣ್ಣೆ ಹಾಕಿದ್ದೈತಿ. ಎಣ್ಣೆ ಹಾಕಿ ಒಂದು ಸರಿ ಮಿಕ್ಸ್ ಮಾಡೋಣ. ಇವಾಗ ಇದನ್ನು ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಯಾಕಂದರೆ ಇದ್ರೊಳಗಿರೋ ಹಸಿ ವಾಸನೆ ಎಲ್ಲ ನೀರೊಳಗೆ ಬಿಡೋ ತನಕ ನಾವು ಕುದಿಸ್ಕೋಬೇಕು. ಫ್ರಾನ್ಸ್ ಅಂತೂ ಚಲೋ ಕುದ್ದೈತ್ರಿ. ನೋಡಿರಿ, ನೀವು ನೋಡ್ಬೋದು, ಫ್ರಾನ್ಸ್ ಅಂತೂ ಚಲೋ ಕುದ್ದೈತಿ. ಇವಾಗಂತೂ ಗ್ಯಾಸ್ ಬಂದ್ ಮಾಡೋಣ. ಗ್ಯಾಸ್ ಬಂದ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರೊಸೆಸ್ ಏನಂತೇಳಿ ನೋಡೋಣ. ಮೊದಲಿಗೆ ಗ್ಯಾಸ್ ಹಚ್ಚೋಣ್ರಿ. ಇವಾಗ ಒಂದು ದೊಡ್ಡ ಬೋಗಣಿ ಇಡೋಣ. ಫ್ರೆಂಡ್ಸ್, ನಾನು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಲಿಕ್ಕತ್ತೀನಿ ಅಂದ್ರೆ ದೊಡ್ಡ ಬೋಗಣಿ ಯೂಸ್ ಮಾಡ್ಲಿಕ್ಕತ್ತೀನಿ. ಇವಾಗ ಇದ್ರೊಳಗೆ ಎಣ್ಣೆ ಹಾಕೋಣ. ಎಣ್ಣೆ ಅಂತೂ ಬಿಸಿ ಆಗೈತ್ರಿ. ಇವಾಗ ಒಂದು 3 ಉಳ್ಳಾಗಡ್ಡಿ ರೀ, ಸಣ್ಣ ಕಟ್ ಮಾಡ್ಕೊಂಡಿದ್ದೈತಿ. ಇವಾಗ ಹಾಕೋಣ. ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡೋಣ. ಇವಾಗ ಇದ್ರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಫ್ರೆಂಡ್ಸ್, ಉಳ್ಳಾಗಡ್ಡಿ ಹಾಕಿದ 2 ನಿಮಿಷಕ್ಕೆ ನಾನು ಉಪ್ಪು ಹಾಕ್ತೀನಿ ರೀ. ಯಾಕಂದರೆ ಜಲ್ದಿ ಗೋಣ ಆಗ್ತೈತೆ ಅಂತೇಳಿ ಉಳ್ಳಾಗಡ್ಡಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡೋಣ. ಇವಾಗ ಇದ್ರೊಳಗೆ ಒಂದು ಸ್ವಲ್ಪ ಕರಿಬೇವು ಹಾಕೋಣ. ಕರಿಬೇವು ಹಾಕಿ ಒಂದು ಸರಿ ಮಿಕ್ಸ್ ಮಾಡೋಣ. ಇವಾಗ ಇದ್ರೊಳಗೆ ಒಂದು 4 ಟಮಾಟಿ ರೀ. ಟಮಾಟಿ ಅಂತೂ ಸಣ್ಣ ಕಟ್ ಮಾಡ್ಕೊಂಡಿದ್ದೈತಿ, ಅದು ಇವಾಗ ಹಾಕೋಣ. ಟಮಾಟಿ ಹಾಕಿ ಫ್ರೈ ಮಾಡೋಣ. ಟಮಾಟಿ ಹಾಕಿದ ಮ್ಯಾಗ ಒಂದು 2 ನಿಮಿಷ ಹಿಂಗೆ ಕುದಿಸ್ಕೋಬೇಕ್ರಿ. ಯಾಕಂದರೆ ಇದ್ರೊಳಗೆ ನೀರಿನ ಅಂಶ ಬಿಡೋ ತನಕ ಕುದಿಸ್ಕೋಬೇಕು. ಆಮ್ಯಾಗ ಇದ್ರೊಳಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿ, ಆಮ್ಯಾಗ ಇದ್ರೊಳಗೆ ಖಾರ ಪುಡಿ ಹಾಕೊಂಡ್ರಿ. ಖಾರ ಪುಡಿ ಇಲ್ಲಿ ನಾನು 3 ಚಮಚಷ್ಟು ಹಾಕ್ಲಿಕ್ಕತ್ತೀನಿ. ನೀವು ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿನ ಖಾರ ಪುಡಿ ಹಾಕ್ಬೋದು. ಇವಾಗ ಇದನ್ನು ಒಂದು ಸರಿ ಮಿಕ್ಸ್ ಮಾಡೋಣ. ಇವಾಗ ಇದ್ರೊಳಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರಿ. 2 ಚಮಚಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಫ್ರೆಂಡ್ಸ್, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಹಾಕೋದಂತೂ ಸ್ಕಿಪ್ ಆಗಿತ್ತು ರೀ. ಉಳ್ಳಾಗಡ್ಡಿ ಹಾಕಿ ನೀವು ಫ್ರೈ ಮಾಡ್ತೀರಲ್ಲ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆವಾಗ ಹಾಕಬೇಕ್ರಿ. ಸ್ಕಿಪ್ ಆಗೈತೆ ಅಂತೇಳಿ ನಾನು ಇವಾಗ ಹಾಕ್ಲಿಕ್ಕತ್ತೀನಿ. ನೀವು ಹಂಗೆ ಮಾಡೋಕೆ ಹೋಗಬೇಡ್ರಿ. ಉಳ್ಳಾಗಡ್ಡಿ ಹಾಕ್ತಿರಲ್ಲ, ಆವಾಗ ನೀವು ಹಾಕಿ ಫ್ರೈ ಮಾಡ್ಕೊರಿ. ಇವಾಗ ಇದನ್ನು ಚಲೋ ಫ್ರೈ ಮಾಡ್ಕೊಳ್ಳೋಣ. ಹಿಂಗೆ ತಳ ಹತ್ತಕತ್ತೈತೆ ಅಂತ ಒಂದು ಸ್ವಲ್ಪ ನೀರು ಹಾಕಿದ್ದೆ ಇದ್ರಿ. ಯಾಕಂದ್ರೆ ನಾವು ಮೀಡಿಯಮ್ ಫ್ಲೇಮ್ನಾಗ ಇಟ್ಟಿರ್ತೀವಲ್ಲ, ಇದ್ರೊಳಗೆ ನೀರಿನ ಅಂಶ ಎಲ್ಲ ಕಮ್ಮಿ ಆದ್ಮ್ಯಾಗ ತಳ ಹತ್ತದೈತ್ರಿ. ಅದಕ್ಕೆ ಇವಾಗ ಇದ್ರೊಳಗೆ ಇಲ್ಲಿ ನೋಡಿರಿ, ಫ್ರಾನ್ಸ್ ಇಷ್ಟ ಹಾಕ್ಲಿಕ್ಕತ್ತೀನಿ ರೀ. ಕುದಿಸ್ಕೊಂಡಿದ್ವಲ್ಲ ಫ್ರಾನ್ಸ್, ಅದಿಷ್ಟ ಹಾಕ್ಲಿಕ್ಕತ್ತೀನಿ ನಾನು. ನೀರಂತೂ ಹಾಕಿಲ್ಲ ರೀ. ನೀರು ನೀವು ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ವಾಸನೆ ಬರ್ತೈತಿ. ಫ್ರಾನ್ಸ್ ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚಲೋ ಇದು ಮಸಾಲೆ ಹತ್ತೋ ಹಂಗೆ ನೀವು ಒಂದು ಸರಿ ಮಿಕ್ಸ್ ಮಾಡ್ಕೊರಿ. ಹಿಂಗೇನ ತಳ ಹತ್ತಕತ್ತೈತೆ ಅಂತೇಳಿ ನಿಮ್ಗೆ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಬೋದು ರೀ. ಜಸ್ಟ್ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಏನಾಗ್ತೈತೆ ರೀ, ನೀರು ಹಾಕ್ಲಾರ್ದಂಗೆ ಮಸಾಲೆ ಎಲ್ಲ ಫ್ರಾನ್ಸಿಗೆ ಹತ್ತೈತೆ ರೀ. ಇವಾಗ ಇದ್ರೊಳಗೆ ಕಸೂರಿ ಮೆಥಿ ಹಾಕೋಣ. ಕಸೂರಿ ಮೆಥಿ ಹಾಕೋದ್ರಿಂದ ಫ್ಲೇವರ್ ಅಂತೂ ಚಲೋ ಕೊಡ್ತೈತೆ ರೀ ಕಸೂರಿ ಮೆಥಿ. ಅದಕ್ಕೆ ಸ್ವಲ್ಪ ಕಸೂರಿ ಮೆಥಿ ಹಾಕಿಕತ್ತೀನಿ ನಾನು. ಕಸೂರಿ ಮೆಥಿ ಹಾಕಿ ಒಂದು ಸರಿ ಮಿಕ್ಸ್ ಮಾಡೋಣ. ನೋಡಿರಿ, ಇನ್ನೊಂದು ಸ್ವಲ್ಪ ನೀರು ಕಮ್ಮಿ ಆಗಿತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೀನಿ ನಾನು. ನೀವು ಫ್ರೈ ಮಾಡುವಾಗ ಗೊತ್ತಾಗ್ಬಿಡ್ತೈತೆ ರೀ, ಮಿಕ್ಸ್ ಮಾಡುವಾಗಂತೂ ಗೊತ್ತಾಗ್ಬಿಡ್ತೈತಿ. ತಳ ಹತ್ತಕತ್ತೈತೆ ಅಂತೇಳಿ ನಿಮ್ಗೆ ಅನಿಸಿದ್ರಲ್ಲ, ಒಂದು ಸ್ವಲ್ಪ ನೀರು ಹಾಕ್ಕೋಬೋದು ರೀ. ಇವಾಗ ಇದ್ರೊಳಗೆ ಉಳಿದಿರೋ ನೀರೆಲ್ಲ ಹಾಕೋಣ. ಟೋಟಲ್ 1 ಗ್ಲಾಸಷ್ಟು ನೀರು ಹಾಕಿದ್ದೆ. ಆಮ್ಯಾಗ ಇನ್ನೊಂದು ಗ್ಲಾಸಷ್ಟು ನಾನು ನೀರು ಹಾಕ್ಲಿಕ್ಕತ್ತೀನಿ. ಯಾಕಂದ್ರೆ ಸ್ವಲ್ಪ ಗ್ರೇವಿ ಟೈಪ್ ಬೇಕಂತೇಳಿ ನಾನು
ನೀರು ಮಾಡ್ಲಿಕ್ಕತ್ತಿ. ನಿಮ್ಗೆ ಗಟ್ಟಿ ಬೇಕಂದ್ರೆ ನೀವು ಗಟ್ಟಿನೂ ಮಾಡ್ಬೋದು ರೀ. ಇವಾಗ ಉಪ್ಪು ಹಾಕ್ಬೇಕ್ರಿ. ಅಂದರೆ ಟೇಸ್ಟ್ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕೋರಿ ನೀವು. ನನಗೆ ಉಪ್ಪು ಸ್ವಲ್ಪ ಕಮ್ಮಿ ಅನಿಸಿತ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ. ಫ್ರೆಂಡ್ಸ್, ಫ್ರಾನ್ಸ್ ಗ್ರೇವಿ ಅಂತೂ ಸ್ವಲ್ಪ ನೀರಿತ್ತು ರೀ. ಇವಾಗ ಇದನ್ನು ಒಂದು 2 ನಿಮಿಷ ಕುದಿಸ್ಕೋಬೇಕು. ಅಂದರೆ ಸ್ವಲ್ಪ ಗಟ್ಟಿ ಆಗಬೇಕು. ಆವಾಗಿಂತನ ಕುದಿಸ್ಕೊಳ್ಳೋಣ. ಇವಾಗ ಒಂದು ಸರಿ ಮಿಕ್ಸ್ ಮಾಡೋಣ. ಇವಾಗ ಇದ್ರೊಳಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರಿ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಫ್ರಾನ್ಸ್ ಅಂತೂ ಕುದ್ದೈತ್ರಿ. ಗ್ರೇವಿನೂ ಗಟ್ಟಿ ಆಗೈತಿ. ಇಷ್ಟು ತಿಕ್ನೆಸ್ ಇದ್ರೆ ಸಾಕ್ರಿ ಗ್ರೇವಿ. ಫ್ರೆಂಡ್ಸ್, ಫ್ರಾನ್ಸ್ ಟೊಮೆಟೊ ಕರಿ ಅಂತೂ ರೆಡಿ ಐತ್ರಿ. ಇವಾಗ ಗ್ಯಾಸ್ ಬಂದ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ಬರ್ರಿ. ಮತ್ತೆ ಫ್ರೆಂಡ್ಸ್, ರೆಡಿ ಐತ್ರಿ ಫ್ರಾನ್ಸ್ ಟೊಮೆಟೊ ಕರಿ. ಈ ಫ್ರಾನ್ಸ್ ಟೊಮೆಟೊ ಕರಿ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಟ್ಟಿನಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿರಿ. ಕಾಮೆಂಟ್ನಾಗ ತಿಳಿಸೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ ಹೆಂಗಾಗೈತಿ ಫ್ರಾನ್ಸ್ ಟೊಮೆಟೊ ಕರಿ ಅಂತೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ಲಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್, ಇದಿತ್ತು ರೀ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.